ಹಬ್ ಆಗ್ತಾ ಇದೆ ಬೆಂಗಳೂರು. ವಿದೇಶದಿಂದ ಹೆಬ್ಬಾವು ತಗೊಂಬರ್ತಾರೆ, ಪೈಥಾನ್ ಅದು ಪೈಥಾನ್ ಅದು ತಗೊಂಬರ್ತಾರೆ, ಸ್ಟಾರ್ ಆಮೆಗಳು ತಗೊಂಬರ್ತಾರೆ. ಇಲ್ಲೆಲ್ಲ ನಾನು ಹತ್ರ ನೋಡಿ ರಿಪೋರ್ಟು ಕೊಟ್ಟಿದ್ದೀನಿ, ಎಷ್ಟೆಷ್ಟು ಏನೇನು ಅಂತ ಡೀಟೇಲ್ ತಂದಿದ್ದೀನಿ ನಾನು. ನೋಡಿ ಹಾವನ್ನ ತಗೊಂಬರ್ತಾರೆ. ನಾನು ಡಾಕ್ಟ್ರನ್ನ ಕೇಳಿದೆ ನಿಮ್ಮ ಮಂಗಳೂರು ಹೆಂಗೆ ಅಂತ ಹೇಳಿದ್ರೆ, ನಾನು ಏನಾದ್ರು ಅನಸ್ತೇಷಿಯಾ ಕೊಡ್ತಾರೆ. ಇಲ್ಲ ಸರ್, ಅನಸ್ತೇಷಿಯಾ ಕೊಡ, ಡ್ರಗ್ ಕೊಟ್ಬಿಡ್ತಾರೆ. ಅನಸ್ತೇಷಿಯಾ ಕೊಟ್ಟರೆ ಸತ್ತೋಗ್ಬಿಡ್ತಾರೆ, ಅದಕ್ಕೆ ಆಗಲ್ಲ. ಡ್ರಗ್ ಇಂಜೆಕ್ಟ್ ಮಾಡ್ತಾರೆ ಅದಕ್ಕೆ, ಹಾವುಗಳಿಗೆ ಡ್ರಗ್ ಇಂಜೆಕ್ಟ್ ಮಾಡಿ 6 ಅವರ್ 7 ಅವರ್ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಏರ್ಪೋರ್ಟಿಂದ ತರ್ತಾರೆ. ಏರ್ಪೋರ್ಟ್ ಮಲೇಷಿಯಾ ಎಲ್ಲ ಜಾಸ್ತಿ, ಮಲೇಷಿಯಾ ಈ ಕಡೆದೇ ಜಾಸ್ತಿ ಎಲ್ಲ ಹಾವಿಂದ. ಅದಲ್ಲ, ಬೇಕಾದ ಹೆಬ್ಬವು ನಮ್ಮ ಊರಲ್ಲಿ ಉಂಟು, ಅಲ್ಲಿಂದ ಯಾಕೆ ಅಂತ. ಎಲ್ಲಿ ಬೇಕಾದ ಹೆಬ್ಬವು ನಮ್ಮ ಊರಲ್ಲೇ ಇದೆ, ಅಲ್ಲಿಂದ ಯಾಕೆ ತರ್ತಾ ಇರೋದು? ವೆರೈಟೀಸ್ ಬೇರೆ ಇದೆ. ನೀವು ಫೋಟೋ ನೋಡಿದ್ರೆ ನಮ್ಮ ಇಲ್ಲಿ ಕೋತಿ ಇರ್ತೈತಲ್ಲ, ನಮ್ಮ ಕೋತಿನೇ ಬೇರೆ, ಇಲ್ಲಿ ಫೋಟೋದಲ್ಲಿ ಬೇರೆ ಥರ ಕೋತಿ ಇರ್ತೈತೆ. ವಿಚಿತ್ರ ಕೋತಿ, ಅದ್ರ ಹೆಸರೇ ಹಂಗೆ ಹಾಕಿದ್ದಾರೆ. ನಾನು ಕನ್ನಡಕ ಹಾಕೊಂಡು ಹೇಳ್ತೀನಿ, ನಾನು ಆ ಕೋತಿ ಹೆಸರು ಹಾಕಿದ್ದಾರೆ. ನಾನು ಹೋಗಿದ್ದೀನಲ್ಲ ಇಲ್ಲಿ ಮೈಸೂರು ರೋಡಲ್ಲಿ ಒಬ್ಬರು ಇದು ಮಾಡಿದ್ದಾರೆ, ಪಕ್ಷಿಗಳು ಇದೆಲ್ಲ. ಪಕ್ಷಿಧಾಮ ಅದ, ಅಲ್ಲೊಂದು ಕೋತಿ ಇತ್ತು. ನಾನು ಕೇಳಿದೆ ಎಷ್ಟು ಇದು ಅಂತ. ಸರ್, ಇದು ಪ್ರಪಂಚದಲ್ಲೇ ಸ್ಮಾಲೆಸ್ಟ್ ಕೋತಿ ಅಂತ. ಎಷ್ಟು ಕೊಟ್ಟೆ ಅಂತಂದು, 12 ಲಕ್ಷ ಕೊಟ್ಟೆ ಅಂತ ಕೋತಿಗೆ. ಇವಾಗೂ ಇದೆ ಮೈಸೂರು ರೋಡಲ್ಲಿ ಎಡಗಡೆ ಹೋದ್ರೆ ಇವಾಗೂ ಇದೆ. ಅವರು ಯಾರೋ ದೊಡ್ಡ ಮನೆ ತಂದವರು, ಅವ್ರ ಹೆಸರು ಬೇಡ, ಅವ್ರು ಇಟ್ಟಿದ್ದಾರೆ. ಅಲ್ಲಿ ಬಾತ್ಕೋಳಿ ಇದೆ, ಬಾತ್ಕೋಳಿ 6 ಲಕ್ಷ 7 ಲಕ್ಷದ ಬಾತ್ಕೋಳಿ ಇದೆ. ಅವೆಲ್ಲ ಅವ್ರ ಅಫಿಷಿಯಲ್ ಆಗಿ ತಂದಿದ್ದಾರೆ. ಅದು ಕೆಲವು ಪರ್ಮಿಟ್ ಇದೆ ತರಕ್ಕೆ, ಕೆಲವನ್ನ ಪರ್ಮಿಟ್ ಕೊಟ್ಟಿದ್ದಾರೆ. ಆ ಥರದ ಪಕ್ಷಿಗಳನ್ನ ಯೂಸ್ ಮಾಡ್ಬೋದು, ಆ ಥರದ ಅನಿಮಲ್ಸ್ನ ಯೂಸ್ ಮಾಡ್ಬೋದು. ನಾನು ಹೇಳ್ತಾ ಇರೋದು ಪರ್ಮಿಷನ್ ಇಲ್ದಿರ ಬರ್ತಾ ಇರೋದು ಅವ್ರಿಗೆ. ನಾನು ಇದ್ರ ಬಗ್ಗೆ ನಿಮಗೂ ಗೊತ್ತಿದೆ, ಏನೇನು ಕಾಯಿಲೆ ಇರ್ತದೋ ಗೊತ್ತಿಲ್ಲ ಆ ದೇಶದಲ್ಲಿ. ಇವೆಲ್ಲ ಇಷ್ಟು ಬಂದರೆ ಬೆಂಗಳೂರಿಗೆ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಏರ್ಪೋರ್ಟಲ್ಲಿ ಹಿಡಿಬೋದಾಯ್ತು, ಅದು ಬೇರೆ ಪ್ರಶ್ನೆ. ಏರ್ಪೋರ್ಟಲ್ಲಿ ಹಿಡಿಬೇಕು. ಇಲ್ಲಿ ಬಂದು ಮಾರಾಟ ಆಗುವಂಥ ಬೆಂಗಳೂರು ಔಟಿದೆ. ನಾವು IT ಸಿಟಿ BT ಸಿಟಿ ಅಂತ ಇದ್ರಿ, ಈಗ ಈ ಕಾಳಸಂತೆಯಲ್ಲಿ ಮಾರಾಟ, ವನ್ಯಜೀವಿಗಳ ಮಾರಾಟದ ಹಬ್ಬು. ಇಲ್ಲಿಂದ ಬೇರೆ ಬೇರೆ ಕಡೆ ಹೋಗ್ತದೆ, ಸಮುದ್ರದಿಂದನೂ ತಗೊಂಬರ್ತಾರೆ ಬೇರೆ ಬೇರೆ ಕಡೆ. ಜಾಸ್ತಿ ಏರ್ಪೋರ್ಟಿಂದ ಬಂದಿರೋವಂಥ ದಾಖಲೆಗಳು ಕೊಟ್ಟೆ. ಅಷ್ಟು ಕೇಸ್ಗಳು ನನ್ನ ಹತ್ರ ಇದೆ, ಯಾವ್ಯಾವ ಕೇಸ್ ಏನೇನು ಹಾಕಿದ್ದಾರೆ, ಯಾವ್ಯಾವ ದೇಶದ್ದು. ಪಾಕಿಸ್ತಾನ, ಶ್ರೀಲಂಕಾ, ಆಸ್ಟ್ರೇಲಿಯಾ, ಕಾಂಬೋಡಿಯಾ, ಅರ್ಜೆಂಟೈನಾ, ಇಂಡೋನೇಷ್ಯಾ ಇಷ್ಟು ಬಂದು ಸೀಸ್ ಆಗಿರೋ. ನಾವು ಕಡಿಮೆ ಹಿಡಿಯೋದು ಕಡಿಮೆ, ತಗೊಂಬಂದ್ಬಿಟ್ಟಿರ್ತಾರೆ. ಅಂದರೆ ಪ್ರಾಣಿಗಳ ಮೇಲೇನೂ ದಯ ಇಲ್ದಿರ ಪೊಲೀಸರು ಈ ಹಬ್ಬು ಈ ಥರ ಮಾರಾಟ ಮಾಡ್ತಾ ಇದ್ದಾರೆ. ಈ ಥರದ ನಡೆದು ಅವ್ರಿಗೆ ಪನಿಷ್ಮೆಂಟ್ ಆಗಿ ಶಿಕ್ಷೆ ಕೊಟ್ಟಿದ್ರೆ ಇದೆಲ್ಲ ಆಗ್ತಾ ಇರಲ್ಲ ಅಧ್ಯಕ್ಷರೇ. ಅದರಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡೋ ಅಂಥದ್ದು, ಒಂದು ಕಡೆ ದರೋಡೆ ಎಲ್ಲ ಪೊಲೀಸರೇ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಜೈಲುಗಳು ರೆಸಾರ್ಟ್ಗಳಾಗಿದೆ. ಅಂದರೆ ಇನ್ನೊಂದು ಕಡೆ ಪ್ರಾಣಿಗಳನ್ನು ಮಾರಾಟ ಮಾಡುವಂಥ ಒಂದು ಹಬ್ ಆಗೋಗಿದೆ. ನಾನು ಸರ್ಕಾರನ ಕೇಳೋ ಅಂಥದ್ದು, ಇಷ್ಟೆಲ್ಲ ಆದ್ರೂ ಕೂಡ ನೀವು ಸುಮ್ಮನೆ ಇದ್ದೀರಲ್ಲ ಸರ್ಕಾರ. 7 ಕೋಟಿ ಯಾವ್ದಾನ ಸಂದರ್ಭದಲ್ಲಿ ಇಷ್ಟೊಂದು ದುಡ್ಡು ದರೋಡೆ ಆಗಿತ್ತಾ? ಅದಕ್ಕೆ ಯಾರ ರೆಸ್ಪಾನ್ಸಿಬಿಲಿಟಿ? ಗೃಹ ಸಚಿವರ, ಮುಖ್ಯಮಂತ್ರಿನ ರೆಸ್ಪಾನ್ಸಿಬಿಲಿಟಿ ಯಾರು ತಗೊಂತೀರ? ಯಾವಾಗ ಸರಿ ಮಾಡ್ತೀರ? ಇದಕ್ಕೆಲ್ಲ ಏನಾದರೂ ಒಂದು ಈ ಥರದ್ದೆಲ್ಲ ಡ್ರಗ್ ದಂಧೆ ಇದೆಯಲ್ಲ, ಇದಕ್ಕೆಲ್ಲ ಒಂದು ಶ್ವೇತಪತ್ರ ಬಿಡುಗಡೆ ಮಾಡ್ತೀರಾ? ಒಂದು ವೈಟ್ ಪೇಪರ್, ಈ ಥರ ಏನೇನಾಗಿದೆ, ಎಷ್ಟು ರೀಚ್ ಆಗಿದೆ ಅಂತ ಆದರೂ ಗೊತ್ತಾಗಲಿ ನಮಗೆ, ಎಷ್ಟು ಮಟ್ಟಕ್ಕೆ ಹೋಗಿದೆ. ಈಗ ನಾನು ಯಾವುದೋ ಒಂದು ಇದ್ದು ಓದಿದೆ, ನಾನು ಸರ್ವೆನ ಹೇಳಿದ್ದೀನಿ ನಿಮಗೆ, ಸರ್ವೆ ಮಾಡಿರೋದನ್ನ ನಾನು ಹೇಳಿದ್ದೀನಿ. ನೀವು ಆಗ ಮಾಡಿ ಇದನ್ನು ತಡೆಗಟ್ಟಕ್ಕೆ ನಾವು ಸ್ಕೂಲ್ಗಳಲ್ಲಿ, ಶಾಲೆಗಳಲ್ಲಿ ಮುಂದಿನ ಜನಾಂಗದ ಬದುಕಿಗೆ ನಾನು ದಾರಿ ಕೊಡಿ, ಇಲ್ಲ ಅಂದರೆ ಸರ್ವನಾಶ ಆಗೋಗ್ತದೆ. ನಾನು ಈ ಕಾಂಗ್ರೆಸ್ಸಿನ 2 ವರ್ಷದ ಮ್ಯಾಪ್ ನೋಡಿದ್ರೆ ನೀವು, ಕಾನೂನು ಸುವ್ಯವಸ್ಥೆ ಅಂತೂ ಮುಗಿದೋಗಿದೆ, ಏನೂ ಇಲ್ಲ, ಹಾಳಾಗೋಗಿದೆ ಎಲ್ಲ. ಕೇಳೋರು ಯಾರೂ ಇಲ್ಲ. ಇನ್ನು ಜಾಸ್ತಿ ಮಾತಾಡಿದ್ರೆ ಪರಮೇಶ್ವರು ಸಿಗಾಕೋದು ಅವರೇ ಒಬ್ಬರು. ಮುಖ್ಯಮಂತ್ರಿದು ಪಾತ್ರ ಇದೆ ಇದರಲ್ಲಿ, ಅವ್ರಿಗೆ ಇಂಟೆಲಿಜೆನ್ಸಿ ಅವ್ರಿಗೆ ಬರ್ತೈತೆ, ಅವರು ಇಂಟೆಲಿಜೆನ್ಸಿ. ಆದ್ದರಿಂದ ಇದು ಭಾಳ
ಪ್ರಮುಖವಾಗಿ ಇವತ್ತು ಕಾನೂನು ಸುವ್ಯವಸ್ಥೆಯ ವಿಚಾರ ಯಾಕೆ ಪ್ರಸ್ತಾವ ಮಾಡಿದ್ದೀನಿ ಅಂದರೆ ಈ ಥರದ ವಿಚಾರ